ರಚನಾ ಒಂದ್ ಕಲ್ಲನ್ನ ಎತ್ತಿಡ್ತಾಳೆ ಅಷ್ಟೇ, ಅದು ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಹೌದು, ನಾನ್ ಮಾತಾಡ್ತಾ ಇರೋದು ಯೂಟರ್ನ್ ಮೂವಿಯ ರಚನಾ ಅನ್ನುವಂತಹ ಪತ್ರಕರ್ತೆ ಬಗ್ಗೆ. ಅವಳು ಫ್ಲೈ ಓವರ್ ಮೇಲೆ ಜನ ಅಕ್ರಮವಾಗಿ ಕಲ್ಲನ್ನ ಎತ್ತಿಟ್ಟು ರೋಡ್ ಕ್ರಾಸ್ ಮಾಡೋದನ್ನ ತಪ್ಪಿಸ್ಬೇಕು ಅಂತ ಆ ಕಲ್ಲನ್ನ ಸರಿ ಮಾಡ್ತಾಳೆ ಅಷ್ಟೇ. ಮುಂದಿನ ಪರಿಣಾಮ ನಿಮಗ್ ಗೊತ್ತೇ ಇದೆ. ಕಲ್ಲನ್ನ ಸರಿಸಿಟ್ಟು ಹೋಗುವಂತಹ ಜನ ಮಿಸ್ಟೀರಿಯಸ್ ಆಗಿ ಸಾವನ್ನ ಕಾಣ್ತಾರೆ. ಅದು ಅವಳನ್ನ ಅನಿರೀಕ್ಷಿತವಾದಂತಹ ಒಂದು ಕೇಸ್ ನಲ್ಲಿ ಸಿಲುಕು ಹಾಕಿಕೊಳ್ಳುವಂಗೆ ಮಾಡುತ್ತೆ. ಮುಂದೆ ಏನಾಗುತ್ತೆ ಅಂತ ನೀವು ಆ ಪಿಕ್ಚರ್ ನೋಡಿದಾಗ ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಾರೆ. ಅರೆ, ಈ ಒಂದು ಸಣ್ಣ ಕೆಲಸ ಅವಳಿಗೆ ಮುಂದೆ ಈ ರೀತಿಯಾದಂತಹ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಅವಳಿಗೆ ಗೊತ್ತಿತ್ತಾ? ಇಲ್ಲ. ಹಾಗೆ ನಾವು ಮಾಡುವ ಪ್ರತಿಯೊಂದು ಚಿಕ್ಕ ಕೆಲಸ, ತೆಗೆದುಕೊಳ್ಳುವಂತ ಪ್ರತಿಯೊಂದು ಸಣ್ಣ ನಿರ್ಧಾರ ನಮ್ಮ ಜೀವನದಲ್ಲಿ ಅಥವಾ ಇನ್ನೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರಬಹುದು. ಇದನ್ನೇ ಬಟರ್ಫ್ಲೈ ಎಫೆಕ್ಟ್ ಅಂತ ಕರೀತಾರೆ. 1960 ಈ ದಶಕದಲ್ಲಿ ಒಬ್ಬ ಪ್ರಸಿದ್ಧ ಹವಾಮಾನ ಶಾಸ್ತ್ರಜ್ಞರು ಇರ್ತಾರೆ. ಅವರ ಹೆಸರು ಎಡ್ವರ್ಡ್ ಲಾರೆನ್ಸ್. ಅವರು ತಮ್ಮ ಕಂಪ್ಯೂಟರ್ ನಲ್ಲಿ ವೆದರ್ ಸಿಮ್ಯುಲೇಷನ್ ಮಾಡ್ತಿರ್ತಾರೆ. ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಅಂತ ಹೋಗಿ ವಾಪಸ್ ಬರ್ತಾರೆ, ಮತ್ತೆ ಸಿಮ್ಯುಲೇಷನ್ ನ ಆರಂಭ ಮಾಡ್ತಾರೆ. ಆದ್ರೆ ಅವರು ಮೊದಲು ತೆಗೆದುಕೊಂಡಂತಹ ಪರಿಣಾಮಕ್ಕಿಂತ ಕಡಿಮೆ ಸಂಖ್ಯೆಯನ್ನ ತೆಗೆದುಕೊಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಅವರು ಮೊದಲಿಗೆ 0.5066.27 ಅನ್ನುವಂತಹ ವ್ಯಾಲ್ಯೂ ಅನ್ನ ಬಳಸಿದ್ರೆ ಮರಳಿ ಬಂದಾಗ ಅದರಲ್ಲಿನ 3 ವ್ಯಾಲ್ಯೂ ಅನ್ನ ಕಡಿಮೆ ಮಾಡಿ 0.506 ಅನ್ನ ಮಾತ್ರ ಬಳಸಿರ್ತಾರೆ. ಅಲ್ಲಿ ಬದಲಾವಣೆಯಾಗಿದ್ದು ಕೇವಲ 0.000127, ಅತ್ಯಂತ ಕಡಿಮೆ ಮೈಕ್ರೋಸ್ಕೋಪಿಕ್ ಬದಲಾವಣೆ. ಆದ್ರೆ ಅದೆಂತಹ ಪರಿಣಾಮವನ್ನು ಉಂಟು ಮಾಡಿದೆ. ಅವರು ಮಾಡಿದ ಮೊದಲನೇ ಸಿಮ್ಯುಲೇಷನ್ ಏನ್ ಹೇಳುತ್ತಂದ್ರೆ ನಾಳೆ ಬಿಸಿಲಿನ ವಾತಾವರಣ ಇರುತ್ತೆ. ಆದ್ರೆ ಅವರು ನಂತರ ಮಾಡುವಂತಹ ಸಿಮ್ಯುಲೇಷನ್ ಎಷ್ಟು ಬದಲಾವಣೆ ಆಗಿರುತ್ತೆ ಅಂದ್ರೆ ನಾಳೆ ದೊಡ್ಡದಾದಂತಹ ಚಂಡಮಾರುತ ಬೀಸುತ್ತೆ ಅಂತ. ಎಷ್ಟು ದೊಡ್ಡ ವ್ಯತ್ಯಾಸ ಅಲ್ವಾ? ಅಲ್ಲಿ ಆಗಿರುವ ಕೇವಲ ಸಣ್ಣ ಬದಲಾವಣೆ ಇಷ್ಟು ದೊಡ್ಡ ವ್ಯತ್ಯಾಸ ಮಾಡುತ್ತೆ ಅಂತ ಅವರು ಊಹೆಯನ್ನು ಮಾಡಿರಲ್ಲ. ಇದನ್ನ ಗಮನಿಸಿದಂತಹ ಅವರು ಒಂದು ಥಿಯರಿಯನ್ನ ತೆಗೆದುಕೊಂಡು ಬರುತ್ತಾರೆ. ಅದೇ ಬಟರ್ಫ್ಲೈ ಎಫೆಕ್ಟ್. ಎಲ್ಲೋ ಒಂದು ಸಣ್ಣ ಚಿಟ್ಟೆ ರೆಕ್ಕೆ ಬಡಿದ್ರೆ ಬೇರೆ ಯಾವುದೋ ಪ್ರದೇಶದಲ್ಲಿ ದೊಡ್ಡ ಟೋರ್ನಾಡೋ ಉಂಟಾಗ್ಲಿಕ್ಕೆ ಕಾರಣ ಆಗುತ್ತೆ ಅನ್ನೋದೇ ಅವರ ಈ ಪರಿಣಾಮ. ನೀವು ಅವರು ಹವಾಮಾನದ ಬಗ್ಗೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ ಅಲ್ವಾ? ಇಲ್ಲ, ಕೇಳಿ. ಈ ಬಟರ್ಫ್ಲೈ ಎಫೆಕ್ಟ್ ನಮ್ಮ ದಿನಂಪ್ರತಿ ಜೀವನದಲ್ಲೂ ಕೂಡ ಅಡಗಿದೆ. ಹೇಗೆ ಅಂತೀರಾ? ಜಸ್ಟ್ ಇಮ್ಯಾಜಿನ್, ಒಂದು ದಿನ ನೀವು 5 ನಿಮಿಷ ತಡವಾಗಿ ಹೇಳ್ತೀರಾ. ಕೇವಲ 5 ನಿಮಿಷ ತಡವಾಗಿ ಎದ್ದಿರ್ತೀರಾ. ಆಮೇಲೆ ಏನಾಯ್ತು ಗೊತ್ತಾ? ನೀವು 5 ನಿಮಿಷ ತಡವಾಗಿ ಎದ್ದಿದ್ರಿಂದ ನಿಮ್ಮ ಬಸ್ ತಪ್ಪಿತು. ನೀವು ಬಸ್ ಬದಲಿ ಆಟೋದಲ್ಲಿ ಪ್ರಯಾಣ ಮಾಡ್ಬೇಕಾಯ್ತು. ಆಟೋದಲ್ಲಿ ನಿಮ್ಮ ಪಕ್ಕದಲ್ಲಿ ಕುಳಿತಂತ ವ್ಯಕ್ತಿಯೊಂದಿಗೆ ನಿಮಗೆ ಮಾತುಕತೆಯಾಗಿ ಅವರು ನಿಮಗೆ ಹೊಸ ಉದ್ಯೋಗದ ಅವಕಾಶವನ್ನ ಹೇಳಿದ್ರು. ಆ ಉದ್ಯೋಗ ನಿಮ್ಮ ಕೆರಿಯರ್ ಅನ್ನೇ ಚೇಂಜ್ ಮಾಡ್ತು. ಆದ್ರೆ ಆರಂಭ ಆಗಿದ್ದು ಆ 5 ನಿಮಿಷ ತಡವಾಗಿದ್ರಿಂದ ಅಲ್ವಾ? ನಾವು ಕೇಳಿರ್ತೀವಿ ಜೀವನದಲ್ಲಿ ಪ್ರತಿಯೊಂದು ಒಂದು ಕಾರಣ ಇದ್ದಿದ್ದಕ್ಕೆ ಆಗುತ್ತೆ ಅಂತ. ಇಟ್ ವಾಸ್ ಡೆಸ್ಟೈನ್ ಟು ಬಿ ಅಂತಾನು ಕೇಳಿರ್ತೀವಿ. ಅಂದ್ರೆ ಎಲ್ಲೋ ಆಗುತ್ತಿರುವ ಸಣ್ಣ ಕ್ರಿಯೆ ಬೇರೆಲ್ಲೋ ಆಗುವ ದೊಡ್ಡ ಪರಿಣಾಮದ ಮೂಲ ಆಗಿರುತ್ತೆ. ಹಾಗಾಗಿ ಗಮನಿಸಿ, ನೀವು ಬೆಳಗ್ಗೆ ಎದ್ದ ಸಮಯ, ನೀವು ಆಡುವ ಮಾತು, ನಿಮ್ಮ ಒಂದು ನಿರ್ಧಾರ, ನೀವು ಹೋಗುವ ಒಂದು ಸ್ಥಳ, ನೀವು ಭೇಟಿಯಾಗುವ ಒಬ್ಬ ವ್ಯಕ್ತಿ, ಎಲ್ಲವೂ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣ ಆಗುತ್ತೆ. ಕೆಲವೊಮ್ಮೆ ಒಳ್ಳೆಯದಕ್ಕಾದ್ರೆ ಕೆಲವೊಮ್ಮೆ ಕೆಟ್ಟದಕ್ಕಾಗಿರುತ್ತೆ. ಆದ್ರೆ ಪ್ರತಿಯೊಂದು ಪರಿಣಾಮ ಬೀರಿಯೇ ಬೀರುತ್ತೆ. ಇದನ್ನ ನೀವು ಮರಿಬೇಡಿ. ಹಾಗಾಗಿ ಪ್ರತಿ ನಿರ್ಧಾರವನ್ನ ಜಾಗರೂಕತೆಯಿಂದ ತೆಗೆದುಕೊಳ್ಳಿ. ಪ್ರತಿಯೊಬ್ಬರೊಂದಿಗೂ ಉತ್ತಮವಾಗಿ ವರ್ತಿಸಿ. ಪ್ರತಿ ಅವಕಾಶವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. ಪ್ರತಿಯೊಂದು ಕ್ಷಣ ಮುಖ್ಯ ಅನ್ನೋದನ್ನ ತಿಳಿದುಕೊಳ್ಳಿ. ಇದೇ ಬಟರ್ಫ್ಲೈ ಎಫೆಕ್ಟ್ ನಮಗೆ ತಿಳಿಸುವ ಪಾಠ. ನಿಮ್ಮ ಬಟರ್ಫ್ಲೈ ಎಫೆಕ್ಟ್ ಇವತ್ತಿಂದಾನೇ ಶುರು ಆಗ್ಲಿ. ಈ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಯಾರದೋ ಜೀವನ ಬದಲಾಯಿಸಬಹುದು. ಹಾಗೆ ನಿಮ್ಮ ಜೀವನದ ಯಾವ ಚಿಕ್ಕ ಘಟನೆ ದೊಡ್ಡ ಬದಲಾವಣೆಯನ್ನ ತಂದಿತ್ತು ಅನ್ನೋದನ್ನ ತಿಳಿಸಿ. ನಿಮ್ಮ ಬಟರ್ಫ್ಲೈ ಎಫೆಕ್ಟ್ ಕತೆ ನಮಗೂ ಗೊತ್ತಾಗ್ಲಿ. ನೆನ್ಪಿಡಿ, ಪ್ರತಿ ಕ್ಷಣ ಮುಖ್ಯ, ಪ್ರತಿ ನಿರ್ಧಾರನೂ ಕೂಡ ಶಕ್ತಿಶಾಲಿ.